ವಿದ್ಯಾರ್ಥಿಗಳೇ, ನೀಟ್ ಪರೀಕ್ಷೆಯ ತಯಾರಿಗೆ ಸಂಬಂಧಪಟ್ಟ ಹಾಗೆ ಜೀವಶಾಸ್ತ್ರ ವಿಷಯದಲ್ಲಿ ಕೆಲವು ಟಾಪಿಕ್ಗಳನ್ನು ನಿಮ್ಮ ಮುಂದೆ ಚರ್ಚಿಸೋದಕ್ಕೆ ನಾನಿಲ್ಲಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಟಿ ಎ ಬಾಲಕೃಷ್ಣ ಅಡಿಗ ಅಂತ, ನಿವೃತ್ತ ಪ್ರಾಂಶುಪಾಲ ಹಾಗೂ ಜೀವಶಾಸ್ತ್ರ ಪ್ರಾಧ್ಯಾಪಕ. ನಿಮಗೆ ಗೊತ್ತಿದೆ, ನೀಟ್ ಪರೀಕ್ಷೆಯಲ್ಲಿ ಜೀವಶಾಸ್ತ್ರಕ್ಕೆ 90 ಪ್ರಶ್ನೆಗಳಿರ್ತದೆ. ಈ 90 ಪ್ರಶ್ನೆಗಳಲ್ಲಿ ಸುಮಾರು 45 ಅಂದರೆ 50%ನಷ್ಟು ಪ್ರಶ್ನೆಗಳು ಫಸ್ಟ್ PUC ಟಾಪಿಕ್ನಿಂದ ಬರುತ್ತೆ. ಇನ್ನೊಂದು 45 ಪ್ರಶ್ನೆಗಳು ಸೆಕೆಂಡ್ PUC ಟಾಪಿಕ್ನಿಂದ ಬರುತ್ತೆ. ಹಾಗಾಗಿ ನಿಮ್ಮ ತಯಾರಿಯಲ್ಲಿ ನೀವು ಫಸ್ಟ್ PU ಮತ್ತು ಸೆಕೆಂಡ್ PU ಎರಡೂ ಟಾಪಿಕ್ಗಳ ಬಗ್ಗೆ ಒಂದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇವತ್ತಿನ ಈ ಅಧಿವೇಶನದಲ್ಲಿ ನಿಮ್ಮ ಫಸ್ಟ್ PUC ಪಠ್ಯಪುಸ್ತಕದಲ್ಲಿರುವ ಮೊದಲನೇ ಘಟಕ ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್, ಇದರ ಬಗ್ಗೆ ಕೆಲವು ನೀಟ್ ಮಾದರಿಯ ಪ್ರಶ್ನೆಗಳನ್ನು ಈಗ ಚರ್ಚಿಸೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ದಿ ಮೇನ್ ಬೇಸಿಸ್ ಫಾರ್ ಕ್ಲಾಸಿಫಿಕೇಷನ್ ಇನ್ ದಿ 5 ಕಿಂಗ್ಡಮ್ ಸಿಸ್ಟಮ್ ಈಸ್ ಆಪ್ಷನ್ ಎ ಸ್ಟ್ರಕ್ಚರ್ ಆಫ್ ದಿ ನ್ಯೂಕ್ಲಿಯಸ್, ಆಪ್ಷನ್ ಬಿ mode of nutrition, option C structure of the cell wall, option D mode of reproduction. ಈ 4 ಚಾಯ್ಸ್ನನ್ನ ನೀವು ವಿವರವಾಗಿ ಗಮನಿಸಿದಾಗ ಮೊದಲನೇದನ್ನು ಎಲಿಮಿನೇಟ್ ಮಾಡ್ಬೋದು. ಯಾಕೆ ಅಂತಂದರೆ ನ್ಯೂಕ್ಲಿಯಸ್ ಕೇವಲ ಮೊನೆರಾದಲ್ಲಿ ಮಾತ್ರ ಪ್ರೊಕ್ಯಾರಿಯೋಟಿಕ್ ಇದೆ, ಮಿಕ್ಕ 4 ಕಿಂಗ್ಡಮ್ನಲ್ಲಿ ಯೂಕ್ಯಾರಿಯೋಟಿಕ್ ಇದೆ. ಸ್ಟ್ರಕ್ಚರ್ ಆಫ್ ದಿ ಸೆಲ್ ವಾಲ್ ಇರೋದು ಕೆಲವು ಕಿಂಗ್ಡಮ್ಗಳಲ್ಲಿ ಮಾತ್ರ. ಮೋಡ್ ಆಫ್ ರೀಪ್ರೊಡಕ್ಷನಲ್ಲಿ ಭಾಳ ವ್ಯತ್ಯಾಸವಿದೆ. ಹಾಗಾಗಿ ಸರಿಯಾದ ಆಯ್ಕೆ ಮೋಡ್ ಆಫ್ ನ್ಯೂಟ್ರಿಷನ್. ಮೊನೆರಾದಲ್ಲಿ, ಪ್ರೊಟಿಸ್ಟಾದಲ್ಲಿ, ಮೈಕೋಟಾದಲ್ಲಿ, ಮೆಟಾಫೈಟಾದಲ್ಲಿ ಮತ್ತು ಮೆಟಾಜೋವಾದಲ್ಲಿ ಈ 5 ಕಿಂಗ್ಡಮ್ಗಳಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ತುಂಬ ವಿಭಿನ್ನವಾಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ mode of nutrition. ಈ ಪ್ರಶ್ನೆಯನ್ನು ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಯೂಕ್ಯಾರಿಯೋಟ್? ಈ ಪ್ರಶ್ನೆಯಲ್ಲಿ ಒಂದು ಭಾಳ ಮುಖ್ಯವಾದ ಅಂಶವನ್ನು ನೀವು ಗಮನಿಸಬೇಕು. ಈ ಪದಕ್ಕೆ ಒತ್ತು ಕೊಟ್ಟು ಪ್ರಶ್ನೆಯನ್ನು ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಯೂಕ್ಯಾರಿಯೋಟ್? ಔಟ್ ಆಫ್ ದಿ 4 ಎಕ್ಸಾಂಪಲ್ಸ್, 3 of them are eukaryotes and only 1 is prokaryote. So you have to find out which is that. Euglena, it belongs to Protista. Claviceps, it belongs to Mycota. Cara, it belongs to Metaphyta. Escherichia, it is a bacterium. So this is the only example out of these 4 that is a prokaryote. So the correct option is option C, Escherichia. This is a question on the general principles of classification. Identify the wrong statement among the following. ಗಮನಿಸಿ, you have to identify the wrong statement. A. Key is a taxonomic aid for identification of specimens. B. Botanical gardens have a huge collection of living plants. C. A museum has a collection of photographs of plants and animals. D. Herbarium
is a collection of dried, pressed and preserved plant specimens. When you read all these 4 options, you will realize that A, B and D are true statements. Museum doesn't have just a collection of photographs. Museum is a collection of preserved plants and animals. Therefore, the wrong statement is option C. ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ನಿಂದ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಈಗ. ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸಾಂಪಲ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಮೊನೆರಾ? ಎ ಅಮೀಬಾ, ಬಿ ಸ್ಪೈರೋಗೈರಾ, ಸಿ ಅಗ್ಯಾರಿಕಸ್, ಡಿ ನಾಸ್ಟಾಕ್. Look at the options individually. Amoeba, a unicellular animal, it is a member of kingdom Protista. Spirogyra, a multicellular alga, it is a member of kingdom Metaphyta. Agaricus is a fungus, it is a member of kingdom Mycota. Nostoc is a blue-green alga, it is a member of kingdom Monera. So, the correct option is option D, Nostoc, it is a member of kingdom Monera. ಈ ಪ್ರಶ್ನೆ ಮತ್ತೆ ಪ್ಲಾಂಟ್ ಕಿಂಗ್ಡಮ್ನಿಂದ ಆಯ್ಕೆ ಮಾಡಿಕೊಂಡಿದೆ. ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದಿ ಪ್ಲಾಂಟ್ ಗ್ರೂಪ್ ವಿಚ್ ಪ್ರೊಡ್ಯೂಸಸ್ ಸ್ಪೋರ್ಸ್ ಆ್ಯಂಡ್ ಎಂಬ್ರಿಯೋಸ್ ಬಟ್ ಲ್ಯಾಕ್ಸ್ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್. ಸೊ ಪ್ರಶ್ನೆಯ ಸ್ಟೇಟ್ಮೆಂಟ್ನಲ್ಲಿ ನಿಮಗೊಂದು ಮುಖ್ಯವಾದಂಥ ಕ್ಲೂ ಸಿಗ್ತಾ ಇದೆ. ಪ್ಲಾಂಟ್ ಗ್ರೂಪ್ ವಿಚ್ ಪ್ರೊಡ್ಯೂಸಸ್ ಸ್ಪೋರ್ಸ್ ಆ್ಯಂಡ್ ಎಂಬ್ರಿಯೋಸ್ ಬಟ್ ಲ್ಯಾಕ್ಸ್ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಅಂದರೆ ಕ್ಸೈಲಮ್ ಮತ್ತು ಫ್ಲೋಯಮ್ ಇಲ್ಲದೇ ಇರುವಂಥ ಪ್ಲ್ಯಾಂಟ್ ಗ್ರೂಪ್ ಯಾವುದು ಅಂತ. ಆಪ್ಷನ್ ಎ ಟೆರಡೋಫೈಟಾ, ಆಪ್ಷನ್ ಬಿ ಬ್ರಯೋಫೈಟಾ, ಆಪ್ಷನ್ ಸಿ ರೋಡೋಫೈಟಾ, ಆಪ್ಷನ್ ಡಿ ಜಿಮ್ನೋಸ್ಪರ್ಮಿ. ಇದರಲ್ಲಿ ವ್ಯಾಸ್ಕ್ಯುಲಾರ್ ಟಿಶ್ಯೂ ಇಲ್ಲದೇ ಇರುವಂಥ ಸ್ಪೋರ್ಸ್ ಮತ್ತು ಎಂಬ್ರಿಯೋಸನ್ನು ಪ್ರೊಡ್ಯೂಸ್ ಮಾಡುವಂಥ ಪ್ಲ್ಯಾಂಟ್ ಗ್ರೂಪ್ ಯಾವುದು? ಅದು ಬ್ರಯೋಫೈಟಾ, ನಾನ್ ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್ಸ್. ಹಾಗಾಗಿ ಸರಿಯಾದ ಆಪ್ಷನ್ ಆಪ್ಷನ್ ಬಿ ಬ್ರಯೋಫೈಟಾ. ಅನಿಮಲ್ ಕಿಂಗ್ಡಮ್ನಿಂದ ಇನ್ನೊಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಳೋಣ. ಈ ಪ್ರಶ್ನೆಯನ್ನು ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಕಾಮನ್ ಟು ಅಡಲ್ಟ್ ಫ್ರಾಗ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್? ಎ ಇಂಟರ್ನಲ್ ಫರ್ಟಿಲೈಸೇಷನ್, ಬಿ ಯೂರಿಯೋಟಿಲಿಕ್ ಮೋಡ್ ಆಫ್ ಎಕ್ಸ್ಕ್ರೀಷನ್, ಸಿ 4 chambered ಹಾರ್ಟ್, ಡಿ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಆಪ್ಷನ್ ಎ ನೋಡಿ, ಇಂಟರ್ನಲ್ ಫರ್ಟಿಲೈಸೇಷನ್ is a feature of human beings, not adult frogs. Ureotelic mode of excretion is a phenomenon where nitrogenous wastes are produced in the form of urea. 4 chambered heart is a characteristic feature of human beings. Indirect development with a larval stage is a characteristic feature of adult frogs. So option A ಆಗಲ್ಲ,
ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ಆಗಲ್ಲ. ಅಡಲ್ಟ್ ಫ್ರಾಗ್ಸ್ ಪ್ರೊಡ್ಯೂಸ್ ಯೂರಿಯಾ just like human beings. So, the characteristic that is common to both adult frogs and human beings is option B, ureotylic mode of excretion. So, option B is the correct option. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ನಿಂದ ತಗೊಂಡಿದೆ. ಅಮಾಂಗ್ ದಿ ಫಾಲೋಯಿಂಗ್ ಐಡೆಂಟಿಫೈ ದಿ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವೇರ್ ಸೆಲ್ ವಾಲ್ ಫಾರ್ಮ್ಸ್ 2 ಓವರ್ಲ್ಯಾಪಿಂಗ್ ಪ್ಲೇಟ್ಸ್. ಒಂದನ್ನು ಮೇಲ್ಗಡೆ ಇರೋದನ್ನು ಎಪಿಥೀಕ ಅಂತ ಕರೀತಾರೆ, ಕೆಳಗಡೆ ಇರೋದನ್ನು ಹೈಪೋಥೀಕ ಅಂತ ಕರೀತಾರೆ. 2 ಓವರ್ಲ್ಯಾಪಿಂಗ್ ಪ್ಲೇಟ್ಸ್. ಆಪ್ಷನ್ ಎ ಸ್ಲೈಮ್ ಮೌಲ್ಡ್ಸ್, ಆಪ್ಷನ್ ಬಿ ಕ್ರೈಸೋಫೈಟ್ಸ್, ಆಪ್ಷನ್ ಸಿ ಯೂಗ್ಲಿನಾಯ್ಡ್ಸ್, ಆಪ್ಷನ್ ಡಿ ಡೈನೋಫ್ಲಾಜಿಲೇಟ್ಸ್. ಈ 4 ಉದಾಹರಣೆಗಳು ಕಿಂಗ್ಡಮ್ ಪ್ರೊಟಿಸ್ಟಾಗೆ ಸೇರಿದಂಥವು. ಆದರೆ ಇದರಲ್ಲಿ ಸೆಲ್ ವಾಲ್ ಫಾರ್ಮಿಂಗ್ 2 ಓವರ್ಲ್ಯಾಪಿಂಗ್ ಪ್ಲೇಟ್ಸ್, ಇದನ್ನು ನಾವು ಕೇವಲ ಕ್ರೈಸೋಫೈಟ್ಸಲ್ಲಿ ಮಾತ್ರ ನೋಡ್ಬೋದು. ಕ್ರೈಸೋಫೈಟ್ಸ್ಗೆ ಇನ್ನೊಂದು ಹೆಸರು ಬ್ಲೂ ಗ್ರೀನ್ ಆಲ್ಗೆ ಅಂತ. ಡಯಾಟಮ್ಸ್ ಅನ್ನೋ ಉದಾಹರಣೆಗಳಲ್ಲಿ ಈ ರೀತಿಯ ಒಂದು ಸಿಚುವೇಷನನ್ನು ನೋಡ್ಬೋದು. ಹಾಗಾಗಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಕ್ರೈಸೋಫೈಟ್ಸ್, ಆಲ್ಸೋ ನೋನ್ ಆಸ್ ಬ್ಲೂ ಗ್ರೀನ್ ಆಲ್ಗೆ. We will take one more example from plant kingdom. Among the following examples, which is described as heterosporous? 4 examples are given here. What is common between these 4 examples is that all of them are ferns. All of them are pteridophytes. What do we mean by heterosporous condition? It means 2 types of spores are produced. If only one type of spores are produced, the condition is called homosporous. 2 types of spores, heterosporous. Among the 4 examples given here, Selaginella is the only example that produces 2 types of spores. Therefore, the correct option is option D, Selaginella. This question is from animal kingdom. Read the question carefully. Identify the correct combination of characteristics to the animal classes mentioned below. ಒಂದು ಕಾಲಮ್ನಲ್ಲಿ ಕ್ಲಾಸಸ್ ಕೊಟ್ಟಿದೆ, ಇನ್ನೊಂದು ಕಾಲಮ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದೆ. 4 vertebrate classes have been mentioned here. You have to identify the correct list of characteristics for the concerned class. Option A, aves, birds, exoskeleton feathers, moist skin, presence of wings, lungs with air sacs. Option B, cyclostomata, circular mouth, no scales, paired appendages. Option C, mammalia, mammary glands, hairs on skin,
presence of pinna. Amphibia, skin moist and slimy, 3-chambered heart, internal fertilization. ಆಪ್ಷನ್ ಎ ನೋಡಿ, ಎಕ್ಸೋಸ್ಕೆಲಿಟನ್ ಫೆದರ್ಸ್ ಸರಿಯಾಗಿದೆ. ಮಾಯಿಸ್ಟ್ ಸ್ಕಿನ್, ಇಟ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಂಫಿಬಿಯನ್ಸ್. ಪ್ರೆಸೆನ್ಸ್ ಆಫ್ ವಿಂಗ್ಸ್ ಸರಿಯಾಗಿದೆ. ಲಂಗ್ಸ್ ವಿತ್ ಏರ್ ಸ್ಯಾಕ್ಸ್ ಸರಿಯಾಗಿದೆ. ಸೊ ಆಪ್ಷನ್ ಎ ಸರಿ ಇಲ್ಲ. ಆಪ್ಷನ್ ಬಿ ನೋಡಿ, ಸೈಕ್ಲೋಸ್ಟೊಮ್ಯಾಟಾ, ಸರ್ಕ್ಯುಲರ್ ಮೌತ್. ಸೈಕ್ಲೋಸ್ಟೊಮ್ಯಾಟಾ ಅದರ ಅರ್ಥನೇ ಸರ್ಕ್ಯುಲರ್ ಮೌತ್, ಬಿಕಾಸ್ ಜಾಸ್ ಆರ್ ಆಬ್ಸೆಂಟ್, ನೋ ಸ್ಕೇಲ್ಸ್, ಅದು ಸರಿಯಾಗಿದೆ. ಬಟ್ ಮೂರನೇ ಕ್ಯಾರೆಕ್ಟರು ಪೇರ್ಡ್ ಅಪೆಂಡೇಜಸ್, ಅದು ಸರಿಯಿಲ್ಲ. ಈ ಗ್ರೂಪ್ನಲ್ಲಿ ಪೇರ್ಡ್ ಅಪೆಂಡೇಜಸ್ ಆರ್ ಆಲ್ಸೋ ಆಬ್ಸೆಂಟ್. ಸೊ ಇಲ್ಲಿ ಸೈಕ್ಲೋಸ್ಟೊಮ್ಯಾಟೋದಲ್ಲಿ ಪೇರ್ಡ್ ಅಪೆಂಡೇಜಸ್ ಅಂತ ತೋರಿಸಿದೆ. ಪೇರ್ಡ್ ಅಪೆಂಡೇಜಸ್ ಈ ಗ್ರೂಪ್ನಲ್ಲಿಲ್ಲ. ಇನ್ನು ಉಳಿದಿರೋ 4 ಗ್ರೂಪು ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಮತ್ತು ಮ್ಯಾಮಲ್ಸ್ನಲ್ಲಿ ಪೇರ್ಡ್ ಅಪೆಂಡೇಜಸ್ ಇರುತ್ತೆ. ಮೆಮ್ಯಾಲಿಯಾ, ಮ್ಯಾಮರಿ ಗ್ಲ್ಯಾಂಡ್ಸ್, ಹೇರ್ಸ್ ಆನ್ ಸ್ಕಿನ್, ಪ್ರೆಸೆನ್ಸ್ ಆಫ್ ಪಿನ್ನ, ಮೂರೂ ಸಹ ಮೆಮ್ಯಾಲಿಯನ್ ಕ್ಯಾರೆಕ್ಟರ್ಸ್, ಎಕ್ಸ್ಕ್ಲೂಸಿವ್ ಟು ಮ್ಯಾಮಲ್ಸ್. ಸೊ ಆಪ್ಷನ್ ಸಿ ಸರಿಗಿದೆ ಅನಿಸುತ್ತೆ. ಅದಕ್ಕೆ ಮುಂಚೆ ಆಪ್ಷನ್ ಡಿ ಒಂದು ಸಲ ನೋಡಿಬಿಡಿ. ಆಪ್ಷನ್ ಡಿ, ಆಂಫಿಬಿಯಾ, ಸ್ಕಿನ್ ಮಾಯಿಸ್ಟ್ ಆ್ಯಂಡ್ ಸ್ಲೈಮಿ, ಸರಿಯಾಗಿದೆ. 3-chambered ಹಾರ್ಟ್ ಸರಿಯಾಗಿದೆ. ಇಂಟರ್ನಲ್ ಫರ್ಟಿಲೈಸೇಷನ್ ಅಂತಿದೆ. ಆಂಫಿಬಿಯನ್ಸ್ನಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸೊ ಆಪ್ಷನ್ ಎ ಎಲ್ಲ ಕ್ಯಾರೆಕ್ಟರ್ಸು ಸರಿ ಇಲ್ಲ. ಬಿನಲ್ಲೂ ಎಲ್ಲವೂ ಸರಿ ಇಲ್ಲ, ಒಂದು ತಪ್ಪಿದೆ. ಆಂಫಿಬಿಯಾದಲ್ಲೂ ಒಂದು ತಪ್ಪಿದೆ. ಮೆಮ್ಯಾಲಿಯಾ ಈ ಆಪ್ಷನ್ನಲ್ಲಿ ಮಾತ್ರ ಕೊಟ್ಟಿರೋ ಕ್ಯಾರೆಕ್ಟರ್ಸ್ ಎಲ್ಲ ಸರಿಯಾಗಿದೆ. ದೇರ್ ಫೋರ್ ದಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. This question is from Principles of Classification. Choose the incorrect statement with reference to species. Option A says members of a species are incapable of inbreeding. Option B, species is the lowest unit of classification. Option C, the term species was introduced by John Ray. Option D, members of a species share a common gene pool. The most important aspect of definition of a species is that they are capable of inbreeding. Only a member of a species can breed with another member of the same species. So this is called inbreeding. ಆಪ್ಷನ್ ಎನಲ್ಲಿ ಮೆಂಬರ್ಸ್ ಆಫ್ ಎ ಸ್ಪೀಷೀಸ್ ಆರ್ ಇನ್ಕೇಪಬಲ್ ಆಫ್ ಇನ್ಬ್ರೀಡಿಂಗ್ ಅಂತ ಇದೆ. ದಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಮಿಕ್ಕ 3 ಸ್ಟೇಟ್ಮೆಂಟ್ ನೋಡಿ, ಬಿ, ಸಿ ಆ್ಯಂಡ್ ಡಿ, ಆಲ್ ದೀಸ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸ್ಪೀಷೀಸ್ ಈಸ್ ಎಸ್ ದಿ ಲೋಯೆಸ್ಟ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್. ದಿ ಟರ್ಮ್ ಸ್ಪೀಷೀಸ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಜಾನ್ ರೇ, ಕರೆಕ್ಟ್. ಮೆಂಬರ್ಸ್ ಆಫ್ ಎ ಸ್ಪೀಷೀಸ್ share a common gene pool, therefore they share a number of common characters. So option B, C and D contain correct statements. The only wrong statement here is option A. So option A, members of a species are incapable of inbreeding, is the only incorrect statement. ಇಂಥ ಪ್ರಶ್ನೆಗಳಲ್ಲಿ ನೀವು ಗಮನಿಸಬೇಕಾಗಿರೋದು ಇಂಥ ಪದಗಳು ಇನ್ಕರೆಕ್ಟ್, ಫಾಲ್ಸ್ ಅಂತ ಹೇಳ್ಬೋದು ಅಥವಾ ಇನ್ಕರೆಕ್ಟ್ ಅಂತ ಹೇಳ್ಬೋದು. ಪ್ಲ್ಯಾಂಟ್ ಕಿಂಗ್ಡಮಿಂದ ಇನ್ನೊಂದು ಪ್ರಶ್ನೆನ ನೋಡೋಣ. ಈಗ
Identify a feature that is common to multicellular fungi, filamentous algae and protonema of mosses. Fungi, algae, bryophytes. ಮೂರು ವಿಭಿನ್ನ ಗುಂಪಿನ ಸಸ್ಯಗಳು. ವಾಟ್ ಈಸ್ ಕಾಮನ್ ಅಮಾಂಗ್ ದಿ ಫೋರ್ ಗಿವನ್ ಹಿಯರ್ ಅನ್ನೋದನ್ನು ನೋಡೋಣ. ಆಪ್ಷನ್ ಎ ಸೇಸ್ ಆಲ್ ದೀಸ್ ಗ್ರೂಪ್ಸ್ ಬಿಲಾಂಗ್ ಟು ಕಿಂಗ್ಡಮ್ ಪ್ಲಾಂಟೆ. It is not so, because fungi is placed under a separate kingdom. So, option A ಆಗೋದಿಲ್ಲ. Option B, all these exhibit multiplication by fragmentation. Yes, multicellular fungi, filamentous algae and the protonema in mosses reproduce by fragmentation. Option C ನೋಡಿ, all these are autotrophs. Fungi are heterotrophs. So, option C ಕೂಡ ಸರಿ ಹೊಂದಲ್ಲ. Option D ನೋಡಿ, all these exhibit diplontic life cycle. ಅದು ಕೂಡ ಸರಿ ಹೊಂದಲ್ಲ, ಏಕೆಂದರೆ ಬ್ರಯೋಫೈಟ್ಸಲ್ಲಿ ಹ್ಯಾಪ್ಲಾಯ್ಡ್ ಆ್ಯಂಡ್ ಡಿಪ್ಲಾಯ್ಡ್ ಫೇಸ್ ಇದೆ. ಫಂಗೈಯಲ್ಲೂ ಕೂಡ ಕೆಲವು ಫಂಗೈಗಳಲ್ಲಿ ಹ್ಯಾಪ್ಲಾಯ್ಡ್ ಆ್ಯಂಡ್ ಡಿಪ್ಲಾಯ್ಡ್ ಫೇಸ್ ಇದೆ. ಆಲ್ಗೆನಲ್ಲಿ ಬರೀ ಡಿಪ್ಲಾಯ್ಡ್ ಫೇಸ್ ಇದೆ. ಹಾಗಾಗಿ ಆಪ್ಷನ್ ಎ ಸರಿ ಇಲ್ಲ, ಆಪ್ಷನ್ ಸಿ ಸರಿ ಇಲ್ಲ, ಆಪ್ಷನ್ ಡಿ ಸರಿ ಇಲ್ಲ. ಆಲ್ ದೀಸ್ ಎಕ್ಸಿಬಿಟ್ ಮಲ್ಟಿಪ್ಲಿಕೇಶನ್ ಬೈ fragmentation. Option B is the correct choice.